ಬನ್ನಿ ನೋಡೋಣ. ವಿಠಲ್ ಏನೋ ಮಾಡ್ತಿದಾರೆ, ಸ್ಯಾಡಲ್ ಬೇರೆ ಹಾಕ್ತಿದೀನಿ ಅಂತ ಅಂದು ಹಾಕ್ತಾ ಇದಾರೆ. ಯಾವ ತರ ಹಾಕಿದ್ರಿ ಏನಂತ ನೋಡೋಣ. ಏನ್ ಮಾಡ್ತಿದ್ಯಪ್ಪ? ಸ್ಯಾಡಲ್ ನ ಟೈಟಾಗಿ ಬಿಗಿತಾ ಇದೆಯಾ? ಸ್ಯಾಡಲ್ ಟೈಟಾಗಿ ಬಿಗಿತಿದ್ವಿ ನೋಡ್ರಿ. ನಾವು 10 ವೇಟಿಗೆ ಸ್ಯಾಡಲ್ ಮಿಸ್ ಕಾಡಬಾರ್ದು. ನಾವು ಅದನ್ನ ಮೇನ್ ಕಾಪಾಡ್ಕೋಬೇಕು. ಮೇನ್ ಕುದುರೆಗೆ ಬಹಳ ಟೈಟ್ ಆಗ್ತಿದ್ದು. ಕುದುರೆಗೆ ನೋಡಿ ಗೊತ್ತಾಗುತ್ತೆ, ಕುದುರೆ ಅದೇ ಆಕ್ಷನ್ಸ್ ಕೊಡುತ್ತೆ. ಓಕೆ, ನನಗೆ ಸೆಟ್ ಆಗ್ತಾ ಇಲ್ಲ, ಟೈಟ್ ಆದ್ ಬಾಳ ಅಂತೇಳಿ ಕುದುರೆಗೆ ಯಾವಾಗ್ಲೂ ನಾವು ಬೆಲ್ಲ ತಿನ್ನಿಸ್ತೀವಿ. ಯಾಕಂತಂದ್ರೆ ಅದು ನಮ್ದು ಅದಕ್ಕೆ ಬಾಂಡಿಂಗ್ ಚೆನ್ನಾಗತ್ತೆ. ಲಗಾಮ್ ಬಿಚ್ಚಿ ತಿನ್ಸ್ಬೇಕು. ಹೇಳ್ಬೇಕಂದ್ರೆ ಏನ್ ಮಾಡ್ತೀರಾ, ಈಗ ಹಾಕ್ಬಿಟ್ಟಿದ್ದೀನಿ. ಲಗಾಮ್ ಬಿಚ್ಚಲ ತಿನ್ಸ್ಲೇಬಾರ್ದಾಗಿತ್ತು ನಾವು. ಇವತ್ತು ನಮ್ಮ ಸಂಕೇತ ಜೊತೆಗೆ ಬಂದಿಲ್ಲ, ಒಬ್ಬನೇ ರೈಡಿಂಗ್ ಮಾಡ್ತಿದ್ದೀನಿ ಇವತ್ತು. ಅವ್ರಿಗೆ ನಮ್ಮ ಮೈ ನೋವು ಅಂತ ಇವತ್ತು. ಅದಕ್ಕೆ ಇಲ್ಲ, ನಾನು ರೈಡ್ ಮಾಡಲ್ಲ, ನೀವೇ ರೈಡ್ ಮಾಡ್ರಿ ಅಂತಂದ್ರೆ. ಇದು ಗ್ಯಾಲಪ್ ಅಂತಾರ. ಗ್ಯಾಲಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕುದುರೆ ಹೆದರಿಕಿ ನಮಗೆ. ಯಾಕಂದ್ರೆ ಕುದುರೆ ಎಲ್ಲಾನ ಸ್ವಲ್ಪ ಮಿಸ್ ಆಯ್ತು ಅಂತಂದ್ರೆ ಹೆದರಿಕಿ. ಸ್ವಲ್ಪ ಎಲ್ಲಾನ ಸಡನ್ನ ಬ್ರೇಕ್ ಹೊಡಿಯಲ್ಲ, ಇದು ಗಾಡಿ ಎಲ್ಲ ಸಡನ್ನ ಬ್ರೇಕ್ ಹೊಡಿಯಕ್ಕೆ. ಅದಕ್ಕೆ ಗ್ಯಾಲಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮೆಲ್ಲಿಗೆ ಹೊಡೀರಿ. ಗ್ಯಾಲಪ್ ಯಾರು ಪ್ರಿಫರ್ ಮಾಡಲ್ಲ ಹೇಳ್ಬೇಕಂದ್ರೆ ಜಾಸ್ತಿ. ಅದು ಓನ್ಲಿ ಫಾರ್ ರೇಸಸ್, ರೇಸಿಗೆ ಅಷ್ಟೇ ಪ್ರಿಫರ್ ಮಾಡ್ತಾರೆ. ನಾವು ಆರಾಮಾಗಿ ಹೊಡೆಯೋರಿಗೆಲ್ಲ ನಮಗೆ ಗ್ಯಾಲಪ್ ಅವಶ್ಯಕತೆ ಇಲ್ಲ. ಕ್ಯಾಂಟ್ರ್, ಟ್ರಾಟ್, ವಾಕ್ ಅಷ್ಟೇ ನಮಗೆ ಇರೋದು ಮೇನ್. ಕುದುರೆಗೆ ಸುಸ್ತಾಗುತ್ತೆ, ನಮಗೆ ಅದಕ್ಕಿಂತ ಸುಸ್ತಾಗುತ್ತೆ ಹೇಳ್ಬೇಕಂದ್ರೆ. ಅದಕ್ಕೆ ಹೇಳ್ತಾರೆ ಕುದುರೆ ರೈಡಿಂಗ್ ಕಲಿಬೇಕು. ಆರಾಮಿಸ್ಬಿಟ್ಟ. ಈ ಸೌಂಡ್ ನೋಡಿ, ಈ ಸೌಂಡ್ಗೆ ನಮಗೆ ಖುಷಿ ಆಗುತ್ತೆ. ಇದಕ್ಕೆ ಗ್ಯಾಲಪ್ ಅಂತ ಇದನ್ನ, ಬಟ್ ಇದರಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಬಿಕಾಸ್ ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕುದುರೆಗಳಿಗೆ ಹೊರ್ತ ಜಾಸ್ತಿ, ಎಸ್ಪೆಷಲಿ ಡಾಂಬರ್ ರೋಡಲ್ಲಿ. ಒಳ್ಳೆ ಚಾನಲ್ ಬಂದಿರ್ಬೇಕು, ಒಳ್ಳೆ ಚಾನಲ್ ಸಿಗ್ತಾ ಐತೆ. ನೋಡೋಣ, ಆದಷ್ಟು ಟ್ರೈ ಮಾಡೋಣ ಚಾನಲ್ ಕಲವಾಗ. ಯಾಕಂದ್ರೆ ಚಾನಲ್ ವ್ಯೂ ಸೂಪರ್ ಆಗಿರ್ತವೆ. ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ ಇರೋದ್ರಿಂದ. ಆರಾಮ್ಸ್ಬಿಡ. ಪಕ್ಕದಲ್ಲಿ ಚಾನಲ್, ಗುಡ್ಡ ನೋಡ್ರಿ, ಸನ್ಸೆಟ್ ಹೆಂಗಿದೆ ಅಲ್ಲಿ ಮೇಲೆ. ವಿಠಲ್ ಏನಪ್ಪಾ ಫುಲ್ ಜೋರ್ ಆಯ್ತಲ್ಲ ಇವತ್ತು ರೈಡ್? ನೀನ್ ಬರ್ಲಿಲ್ಲ, ಅದೇ ಬೇಜಾರು. ಒಬ್ಬನೇ ಇಲ್ಲ, ಅದನ್ನೆಲ್ಲ ನಾನು ಬರ್ತೀನಿ, ನಡಿ ಮುಂದಕ್ಕೆ ನಡಿ. ಬಂದೆ ನೋಡಿ, ಒಳ್ಳೆ ವ್ಯೂ ಸಿಗ್ತಾ ಇದೆ ಅವನಿಗೆ ಅಂತೂ. ಸಖತ್ ರೈಡಿಂಗ್ ಹೋಗ್ತಾವೆ. ಒಳ್ಳೆ ತನ್ನಿ ಲೈಟು.
ಗಾಡಿ ಬೇರೆ ಪಂಕ್ಚರ್ ಆಗಿದೆ, ಹಾಕೋದು ಹೋಗ್ಬೇಕು, ರೋಡೇ ಕಾಣ್ತಿಲ್ಲ ಮನೆಗೆ. ಇದ್ರಲ್ಲಿ ಹೆಂಗ್ ಹೋಗ್ಬೇಕು ಗುರು, ಗಾಡಿ ಬೇರೆ ಪಂಚರ್, ಆದಷ್ಟು ಬೇಗ ಹೋಗ್ಲೇಬೇಕು, ನಾನು ಟೆನಿ ಕಾಸ್ಟ್ ಹೋಗ್ಲೇಬೇಕು, ರೋಡೇ ಕಾಣ್ತಿಲ್ಲ. ನಾನು ಟೈಮೇ ಸರಿಯಿಲ್ಲ ಗುರು. ಇವತ್ತು ಬೆಳಿಗ್ಗೆ ಆರಾಮಾಗಿ ಹೋಗೋಣ ಅನ್ಕೊಂಡೆ, ಆರಾಮಾಗಿ ಹೋದ್ವಿ. ಇವಾಗ ಪಂಚರ್, ಗಾಡಿ ಪಂಚರ್ ಆಯ್ತು, ಆರಾಮಾಗಿ ಹೋಗಿತ್ತು. ಗಾಡಿ ಬೇರೆ ಪಂಚರ್ ಇದೆ, ಟೈರ್ ಚೇಂಜ್ ಮಾಡೋಕ್ಕಾಗಲ್ಲ ಈಗ ಈ ಟೈಮಲ್ಲಿ. ಆದಷ್ಟು ಬೇಗ ಮನೆ ಕಡೆ ಹೋದ್ರೆ ನೋಡಿ ಏನೇನು ಕಾಣಲ್ಲ, ಏನೇನು ಕಾಣ್ತಾ ಇಲ್ಲ, ಏನೇನು ಕಾಣ್ತಾ ಇಲ್ಲ ರೋಡಲ್ಲಿ. ಆದ್ರೂ ಇನ್ನೂ ಅನ್ಕೊಂಡು ಹೊಡಿತಾ ಇದ್ದೀನಿ, ಹೈವೇ ಬೇರೆ ನೋಡಿದ್ದೀನಿ ಅಷ್ಟೇ. ಬಟ್ ಏನು ಕಾಣ್ತಾನೆ ಇಲ್ಲ, ಗಾಡಿ ಪಂಚರ್ ಆಗಿರ್ಬೇಕು, ರೋಡ್ ಏನು ಕಾಣ್ತಾ ಇಲ್ಲ. ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ನಾನು. ನೋಡೋಣ. ಅಂದ್ರೂ ಮನೆ ಕಡೆ ಬಂದ್ವಿ, ಪಂಚರ್ ಆಗಿತ್ತು. ಗಾಡಿ ಹೆಂಗ್ ತುರ್ಕೊಂಬಂದು ಗೊತ್ತಿಲ್ಲ, ಆ ಮಳೆದಲ್ಲಿ ಇದರಲ್ಲಿ ತುರ್ಕೊಬಂದು ಫಸ್ಟ್ ಹೋಗಿ ಪಂಚರ್ ಹಾಕ್ಸ್ಕೊಂಡೆ. ಇನ್ನ ಅಂದ್ರೆ ಮಳೆ ಚುಚ್ಚಿತ್ತಲ್ಲ, ಮಳೆ ತೆಗೆದಿಲ್ಲ ನಾನು, ಹಂಗೆ ಅವ್ರು ಕೊಡ್ಕೊಂತ ಬಂದೆ. ಯಾಕಂದ್ರೆ ಅಟ್ಲೀಸ್ಟ್ ಗ್ಲೋ ಕಮ್ಮಿ ಆಗುತ್ತೆ ಅಂತೇಳಿ ಹಂಗೆ ಆಯ್ತು. ಸೀದಾ ಮನೆಗೆ ಬಂದು ಸೀದಾ ಪಂಚರ್ ಅಂಗಡಿಗೆ ಫಸ್ಟ್ ಪಂಚರ್ ಹಾಕ್ಸ್ಕೊಂಡು ಮನೆ ಕಡೆ ಬಂದೆ. ಅಂದ್ರೆ ಇವತ್ತು ಒಳ್ಳೆ ಶಾರ್ಟ್ಸ್ ಬಂದು, ಒಳ್ಳೆ ವಿಡಿಯೋ ಬಂದು, ಒಳ್ಳೆ ರೈಡಿಂಗ್ ಕೊಡ್ತು ಕುದುರೆ. ಇವತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ. ಬಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಕುದುರೆ ಇದ್ದಿಲ್ಲ, ಹೇಳ್ಬೇಕಂದ್ರೆ ಸಂಕೇತಿಗೆ ಹೇಳಿದ್ದೆ ಇನ್ನೊಂದು ಕುದುರೆ ಹತ್ತು ಅಂತ ಹೇಳಿ, ಬಟ್ ಅವ್ನು ಹತ್ತಲಿಲ್ಲ. ಓಕೆ ಫೈನ್, ನಡೀತೈತಿ, ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಅವನಿಗೆ ಏನೋ ಬ್ಯಾಕ್ ಪೇನ್ ಅಂದ, ನಾನು ಸುಮ್ಮನೆ ಅದೇ. ಇವತ್ತು ರೆಡಿ ಮಾಡಿದ್ದೀನಿ, ನೆಕ್ಸ್ಟ್ ಸಿಗೋಣ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಅಗೇನ್. ಥ್ಯಾಂಕ್ ಯು.